Okay, we will start with the previous year gate questions on shear strength chapter. The first question. ಈ first question answer ಮಾಡೋದಕ್ಕಿಂತ ಮುಂಚೆ we will know some theory and after that we'll come to the question. ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ದೇನೆಂದ್ರೆ ಇದು Morse concept. This is a shear normal stress. This is a shear stress. Correct? ಈ ಕರ್ವ್ಗೆ ಏನಂತಂದ್ವಿ ನಾವು ಮೋರ್ ಕುಲಮ್ ಕರ್ವ್ ಅಂತ ಹೇಳ್ತೀವಿ. ಇದು ದೆನ್ ಇದು ಫೈ ಆ್ಯಂಗಲ್, ಇದು ಸಿ ಆ್ಯಂಗಲ್. ಕರೆಕ್ಟ್? ಈ ಇಕ್ವೇಶನ್ ಏನಿತ್ತು ಟೋ ಈಕ್ವಲ್ ಟು ಸಿ ಪ್ಲಸ್ ಸಿಗ್ಮಾ ಟ್ಯಾನ್ ಫೈ ಅಂತ ಇತ್ತು. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಮೋರ್ ಎನ್ವಲಪ್ ಅಂತ. ಮೋರ್ ಎನ್ವಲಪ್ ಅಥವಾ ಇನ್ನೊಂದು ಹೆಸರು ಇದಕ್ಕೆ ಏನಂತಾರೆ ಸ್ಟ್ರೆಂತ್ ಫೇಲ್ಯೂರ್ ಎನ್ವಲಪ್ ಅಂತಾರೆ. ಫೇಲ್ಯೂರ್ ಎನ್ವಲಪ್. ಫೇಲ್ಯೂರ್ ಪ್ಲೇನ್ ಅಲ್ಲ, ಇದು ಫೇಲ್ಯೂರ್ ಪ್ಲೇನ್ ಅಲ್ಲ, ಇದು ಫೇಲ್ಯೂರ್ ಎನ್ವಲಪ್. ಇದಕ್ಕೆ ಇನ್ನೊಂದು ಏನಂತಾರೆ ಅಂದರೆ ಸ್ಟ್ರೆಂತ್ ಎನ್ವಲಪ್ ಅಂತಾರೆ. ಸ್ಟ್ರೆಂತ್ ಎನ್ವಲಪ್ ಅಂತೇಳಿ. ಎನ್ವಲಪ್ ಅಂತ ವರ್ಡ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಎನ್ವಲಪ್ ಅಂದ್ರೆ ಏನು, ಒಂದು ನಿಮ್ಮ ಹತ್ರ ಒಂದು ಪೋಸ್ಟ್ ಕಾರ್ಡ್ ಇರ್ತದಲ್ಲ, ಅದಕ್ಕೆ ಎನ್ವಲಪ್ ಅಂತ ಹೇಳ್ತಾರೆ. ಅಂದ್ರೆ ಒಳಗಡೆ ಎಲ್ಲ ಹಾಕಿರ್ತಾರೆ, ಕವರ್ ಮಾಡ್ತಾರೆ. ಲೈಕ್ ದ್ಯಾಟ್, ಸಿ ಹಿಯರ್ ಎವ್ರಿ ಪಾಯಿಂಟ್ ಆನ್ ದಿಸ್ ಕರ್ವ್ ಇಂಡಿಕೇಟ್ಸ್ ವಾಟ್. ದಿಸ್ ಪಾಯಿಂಟ್ಸ್ ಇಂಡಿಕೇಟ್ಸ್ ವಾಟ್ ಏನಂತಂದ್ರೆ, ಇದು ಪಾಯಿಂಟ್ ಏನು ಇಂಡಿಕೇಟ್ ಮಾಡ್ತಂದ್ರೆ ಐ ವಿಲ್ ರೈಟ್ ದ ಎಕ್ಸ್ ದಟ್ ಇಸ್ ಸಿಗ್ಮಾ ಕಾಮ ಟೋ ಅಂತೇಳಿ. ಈ ಪಾಯಿಂಟ್ ಇದನ್ನು ಅದೇ ಸಿಗ್ಮಾ ಕಾಮ ಟೋ, ಇದು ಸಿಗ್ಮಾ ಕಾಮ ಟೋ, ಇದು ಸಿಗ್ಮಾ ಕಾಮ ಟೋ. ನಾವು ದಿಸ್ ಪಾಯಿಂಟ್ ಏನು ಇಂಡಿಕೇಟ್ ಮಾಡ್ತಂದ್ರೆ ದಿಸ್ ಈಸ್ ದ ನಾರ್ಮಲ್ ಸ್ಟ್ರೆಸ್ ಆ್ಯಂಡ್ ಶಿಯರ್ ಸ್ಟ್ರೆಸ್ ಕಾಂಬಿನೇಷನ್ ಅಟ್ ಫೇಲ್ಯೂರ್. ನಾರ್ಮಲ್ ಸ್ಟ್ರೆಸ್ ಶಿಯರ್ ಸ್ಟ್ರೆಸ್ ಕಾಂಬಿನೇಷನ್ ಅಟ್ ಫೇಲ್ಯೂರ್. ಇದನ್ನು ಅಟ್ ಫೇಲ್ಯೂರ್, ಇದು ಅಟ್ ಫೇಲ್ಯೂರ್. ಅಂದರೆ ಆಲ್ ದ ಪಾಯಿಂಟ್ಸ್ ಆನ್ ದ ಫೇಲ್ಯೂರ್ ಎನ್ವಲಪ್ ಅಥವಾ ಮೋರ್ ಎನ್ವಲಪ್ indicates failure points. Failure points are considered as a strength. That's why strength envelope ಅಂತ ಹೇಳ್ತಾರೆ. Any combination below, any point below this failure envelope is a stable point, because failure is here and any point below this one is a stable point, indicates a stable point. Now any point above this one not exist. ಒಂದೇದು ಏನಂತಂದ್ರೆ ನಾಟ್ ಎಕ್ಸಿಸ್ಟ್. ಯಾಕಂದ್ರೆ ಫೇಲ್ಯೂರ್ ಆಗದನೆ ಈ ಪಾಯಿಂಟ್ ಇಂಡಿಕೇಟ್ ಮಾಡ್ತಂದ್ರೆ ಅದ್ರ ಮೇಲ್ಗಡೆ ಯಾವ ಪಾಯಿಂಟ್ ಎಕ್ಸಿಸ್ಟ್ ಇರಂಗಿಲ್ಲ. ಬಟ್ ಸ್ಟಿಲ್ ಇಫ್ ಎನಿ ಪಾಯಿಂಟ್ಸ್ ಆರ್ ಎಕ್ಸಿಸ್ಟ್ ದಟ್ ದೇ ಸೇ ದಟ್ ದೇ ಆರ್ ಫೇಲ್ಯೂರ್ ಕಂಡೀಷನ್ಸ್ ಅಥವಾ ಕೊಲ್ಯಾಪ್ಸ್ಡ್ ಕಂಡೀಷನ್ಸ್ ಅಥವಾ ಅನ್ಸ್ಟೇಬಲ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಹಂಗಾರೆ ಇವು ಏನಾಯ್ತಿದು, ಇದು ಸ್ಟೇಬಲ್ ಕಂಡೀಷನ್ ಆಯಿತು, ಇದು ಅನ್ಸ್ಟೇಬಲ್ ಕಂಡೀಷನ್ ಆಯಿತು. ಈಗ ನಾವು ಒಂದನೇ ಕ್ವಶನ್ ಅನ್ನ ಓದ್ರಿ. ಇನ್ ಮೋರ್ ಸರ್ಕಲ್ ಫಾರ್ ಅ ಗಿವನ್ ಸ್ಟೇಟ್ ಆಫ್ ಸ್ಟ್ರೆಸ್ ಲೈಸ್ ಎಂಟೈರ್ಲಿ ಬಿಲೋ ದ ಮೋರ್ ಎನ್ವಲಪ್. ಮೋರ್ ಎನ್ವಲಪ್ಗಿಂತ ಕೆಳಗಡೆ ಇತ್ತಂದ್ರೆ ಫಾರ್ ಅ ಸಾಯಿಲ್ ದೆನ್ ದ ಸಾಯಿಲ್ ವಿಲ್ ಬಿ ಅನ್ಸ್ಟೇಬಲ್ ಫಾರ್ ದಟ್ ಸ್ಟೇಟ್ ಆಫ್ ಸ್ಟ್ರೆಸ್ ಅಂತಿಲ್ಲ. ಮೋರ್ ಎನ್ವಲಪ್ಗಿಂತ ಕೆಳಗಿದ್ದ ಎಲ್ಲ ಪಾಯಿಂಟ್ಗಳು ನೀವು ಸ್ಟೇಬಲ್ ಪಾಯಿಂಟ್ ಇರೋದ್ರಿಂದ ಇವರು ಅನ್ಸ್ಟೇಬಲ್ ಅನ್ನಕತ್ತಾರ. ದೇರ್ ಫೋರ್ ದಿಸ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಕರೆಕ್ಟಾ? ದ ಫಸ್ಟ್ ಒನ್ ಇಸ್ ಕ್ಲಿಯರ್. ದ ಸೆಕೆಂಡ್ ಒನ್, an unconfined compression test yielded a strength of 0.1 Newton per mm square. If the failure plane is inclined at a 50 degree to the horizontal, what are the value of shear strength parameters? Now the second question. Second question ಒಳಗೆ ಹೇಳಿದ್ದು ಏನಂತಂದ್ರೆ ಅನ್ಕನ್ಫೈನ್ಡ್ ಕಾಂಪ್ರೆಸಿವ್ ಸ್ಟ್ರೆಂತ್ ಎಷ್ಟೈತಿ 0.1 ಅದು. ಅಂದ್ರೆ ಸಿಗ್ಮಾ 1 ಅಂತ ಅನ್ಬೋದು, ಅಥವಾ ನೀವು ಕ್ಯೂ ಅಂತ ಕರಿಬೋದು. ಕೆಲವರು ಟೆಕ್ಸ್ಟ್ ಬುಕ್ನವ್ರು ಕ್ಯೂ ಅಂತ ಹೇಳ್ತಾರೆ. ದಟ್ ಈಸ್ ಯುವರ್ 0.1 ನ್ಯೂಟನ್ ಪರ್ mm ಸ್ಕ್ವೇರ್. ಕರೆಕ್ಟಾ? ದೆನ್ ಅವರು ಆಲ್ಫಾ ಇಸ್ ಈಕ್ವಲ್ ಟು ಕೊಟ್ಟಾರೆ. ಯಾಕಂದ್ರೆ ಯು ಕ್ಯಾನ್ ಸಿ ಹಿಯರ್ ದಟ್ ಈಸ್ ಅ ಫೇಲ್ಯೂರ್ ಪ್ಲೇನ್. ಫೇಲ್ಯೂರ್ ಪ್ಲೇನ್ ಈಸ್ ಅನ್ ಆಂಗಲ್ 50 ಡಿಗ್ರಿ. ಅಂದರೆ ದಟ್ ಈಸ್ ಆಲ್ಫಾ ಈಕ್ವಲ್ ಟು 50 ಡಿಗ್ರಿ. ಆ್ಯಂಡ್ ದೇ ಆರ್ ಆಸ್ಕಿಂಗ್ ಶಿಯರ್ ಸ್ಟ್ರೆಂತ್ ಪ್ಯಾರಾಮೀಟರ್ಸ್. ಶಿಯರ್ ಸ್ಟ್ರೆಂತ್ ಪ್ಯಾರಾಮೀಟರ್ಸ್ ಅಂದ್ರೆ ಸಿ ಆ್ಯಂಡ್ ಫೈಗಳನ್ನು ಕಂಡುಹಿಡಬೇಕು ನಾವು. ದೇರ್ ಫೋರ್ from this equation you can write 45 plus 5 by 2. Therefore for 50 minus 45, 5 into 2 10. Therefore 5 equal to 10 degree you will get. Next we have a equation sigma 1 equal to sigma 3 tan square alpha plus 2c tan alpha. ಇದರೊಳಗಡೆ ಇದು ಕ್ಯಾನ್ಸಲ್ ಆಗ್ತದ because unconfined compressive strength test ಅಂತ ಹೇಳ್ಯಾರ. This is a 0.1 given and 2c tan alpha ಬರೆಯೋಣ. ದೆನ್ ಇದು 0.1 ಈಕ್ವಲ್ ಟು 2 ಇಂಟು ಸಿ ಗೊತ್ತಿಲ್ಲ, ಇದು ಟ್ಯಾನ್ 50 ಅಂತ ಬರೆಯೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸಿ ಈಕ್ವಲ್ ಟು ಎಷ್ಟು ಬರ್ತದೆ ನೋಡ್ರಿ. ದಟ್ ಈಸ್ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಆನ್ ಅನ್ಡ್ರೈನ್ಡ್ ಟ್ರಯಾಕ್ಸಿಯಲ್ ಕಂಪ್ರೆಷನ್ ಟೆಸ್ಟ್. ಓಕೆ, ರಿಮೆಂಬರ್ ಹಿಯರ್
triaxial compression test conducted on a dry sand ಅಂದ ತಕ್ಷಣ ಬರೆದ್ಬಿಡ್ರಿ C equal to 0. Failure occurred when the deviator stresses was this much, sigma D is equal to 218. At a confining pressure of this one, confining pressure ಅಂದ್ರೆ cell pressure, sigma C equal to ಎಷ್ಟು 61 kilonewton per meter square. What is the effective angle of shearing resistance? Angle of shearing resistance ಅಂದ್ರೆ 5 dash and inclination of a failure plane to the major principal plane ಅಂತಂದ್ರೆ I will tell you later. Okay, first ನಾವೇನ್ ಮಾಡೋಣ 5 dash ಬಗ್ಗೆ ಯೋಚನೆ ಮಾಡೋಣ, ರೈಟಾ? Okay, we have a equation C equal to 0, data C equal to 0, sigma D 218, sigma C 61, sigma 1 ಅಂದ್ರೆ ಏನು ಆಲ್ರೆಡಿ ಹೇಳಿತ್ತು ನಿಮಗೆ, ಇದು ಇಲ್ಲಿ ಸೆಲ್ ಪ್ರೆಷರ್ ಪ್ಲಸ್ ಇದು ಇರ್ತದೆ, ಸಿಗ್ಮಾ 1 equal to sigma D plus sigma C ಇರ್ತದೆ. Therefore this is your 218 plus 61, that's equal to sigma 3 directly given 61 tan square alpha. This is cancelled because C equal to 0. This entire term is cancelled. Now here you can operate this and you will get the answer. 218 plus 61 divided by 61, you will get tan square alpha is equal to 4.573. Therefore root of answer and tan inverse of answer, then you got alpha is equal to 64.939. ಈಗ ಆಪ್ಷನ್ಸ್ ಅನ್ನು ಬೇಕಾದ್ರೆ ನೀವು ನೋಡ್ಕೋಬಹುದು. 65 ಹೌದಾ, 64.9 ಅಂದ್ರೆ 65 ಇರೋದು ಒಂದೇ ಆಪ್ಷನ್ ಅದ, ಅದು ಆಪ್ಷನ್ ಡಿ ಆಗಿರ್ತದೆ, ರೈಟಾ? ದೆನ್ ನಿಮಗೆ ಇದು ಬೇಕಿತ್ತಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ದಟ್ ಈಸ್ ಆಲ್ಫಾ ಈಕ್ವಲ್ ಟು 45 ಪ್ಲಸ್ 5/2 ಹಾಕೊಳ್ರಿ. ದೆನ್ 5 ಈಕ್ವಲ್ ಟು this is a 65 minus 45 is 20 into 2 is a 40. Okay, that you will get from D option. Next question is unconfined compressive strength ಅಂದ್ರೆ Q unconfined compressive strength of a stiff clay falls in the range of ಅಂತ ಕೇಳಿದ್ರೆ, ಇದು ಜನರಲ್ ಕ್ವಶನ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬಹುದು ಇದನ್ನು. ಓಕೆ, the answer for this one is a C, 100 to 200 kilonewton per meter square. You can answer this one. Next, fifth question, the appropriate field test to determine the undrained shear strength of a soft clay. ಸಾಫ್ಟ್ ಕ್ಲೇ ಅಂತ ಹೇಳಿದಾರೆ ಅಂದ್ರೆ ಇದಕ್ಕೆ ನಾವು ಯೂಶುವಲಿ UCS ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ನೀವು ಸಾಫ್ಟ್ ಕ್ಲೇನ ಡೈರೆಕ್ಟ್ ಶಿಯರ್ ಟೆಸ್ಟ್ ಒಳಗೆ ಮಾಡ್ಬೋದು, ಟ್ರಯಾಕ್ಸಿಯಲ್ ಒಳಗೆ ಮಾಡ್ಬೋದು. ಬಟ್ ಯೂಶುವಲಿ UCS ಯೂಸ್ ಮಾಡೋಣ. ನೋಡೋಣ ಆಪ್ಷನ್: ಪ್ಲೇಟ್ ಲೋಡ್ ಟೆಸ್ಟ್, ನೋ. ಸ್ಟಾಟಿಕ್ ಕೋನ್ ಪೆನೆಟ್ರೇಷನ್ ಟೆಸ್ಟ್, ನೋ. ಸ್ಟ್ಯಾಂಡರ್ಡ್ ಪೆನೆಟ್ರೇಷನ್ ಟೆಸ್ಟ್, ನೋ. ದೆನ್ ವೇನ್ ಶಿಯರ್ ಟೆಸ್ಟ್. ಐ ಕ್ಯಾನ್ ಆನ್ಸರ್ ದಿಸ್ ಒನ್ ಬಿಕಾಸ್ ಇವು ಮೂರು ಕೂಡ ಶಿಯರ್ ಸ್ಟ್ರೆಂತ್ ಸಂಬಂಧನೇ ಇಲ್ಲ. ವೇನ್ ಶಿಯರ್ ಟೆಸ್ಟ್ is related to the shear strength property. That's I can take that one. Okay, ಇವು ಮೂರು ಆಪ್ಷನ್ ಏನಾರ ಕೊಟ್ಟಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಕೊಟ್ಟಿಲ್ಲ, ಚಲೋ ಆಯ್ತು. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ವೇನ್ ಶಿಯರ್ ಟೆಸ್ಟ್ ಈಸ್ ನಾರ್ಮಲಿ ಯೂಸ್ಡ್ ಫಾರ್ ಡಿಟರ್ಮೈನಿಂಗ್ ಇನ್ ಸಿಟ್ಯೂ ಶಿಯರ್ ಸ್ಟ್ರೆಂತ್ ಆಫ್. ಓಕೆ, ನಾವು ನಿಮಗೆ ನಾ ಏನು ಹೇಳಿದ್ದೀನಿ ಅಂದ್ರೆ ವೇನ್ ಶಿಯರ್ ಟೆಸ್ಟ್ ಅನ್ನು ನಾವು ಯೂಶುವಲಿ ಲ್ಯಾಬೊರೇಟರಿ ಮೆಥಡ್ ಹೇಳ್ಕೊಟ್ಟಿದ್ದೀವಿ ನಾವು, ಹೌದಾ? ಬಟ್ ವೇನ್ ಶಿಯರ್ ಟೆಸ್ಟ್ ಇವನ್ನು ಫೀಲ್ಡ್ ಟೆಸ್ಟ್ ಒಳಗೂ ಕೂಡ ಮಾಡಬಹುದು. ಇದು ಒಂದ್ಸತಿ KPSC ಎಕ್ಸಾಮ್ ನೊಳಗೆ ಕೇಳಿದ್ರು, ವೇನ್ ಅಮಾಂಗ್ ದ ಫಾಲೋವಿಂಗ್ ಟೆಸ್ಟ್ ವಿಚ್ ಈಸ್ ಯೂಸ್ಡ್ ಇನ್ ಫೀಲ್ಡ್ ಅಂತ ಹೇಳಿ. ಓಕೆ, ವೇನ್ ಶಿಯರ್ ಟೆಸ್ಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಫೀಲ್ಡ್ ಆಲ್ಸೋ ಡೈರೆಕ್ಟ್ಲಿ, ಹೌದಾ? ಅದ್ರ ಪ್ರಕಾರ ಶಿಯರ್ ಟೆಸ್ಟ್ ಈಸ್ ನಾರ್ಮಲಿ ಯೂಸ್ಡ್ ಫಾರ್ ಡಿಟರ್ಮೈನಿಂಗ್ ಇನ್ ಸಿಟ್ಯೂ ಶಿಯರ್ ಸ್ಟ್ರೆಂತ್ ಆಫ್ ಸಾಫ್ಟ್ ಕ್ಲೇ, ಸ್ಯಾಂಡ್, ಸ್ಟಿಫ್ ಕ್ಲೇ ಮತ್ತು ಗ್ರಾವೆಲ್, ಹೌದಾ? ಈಗ ನೀವೇನು ಹೇಳ್ಬೋದು ಆನ್ಸರು? ಓಕೆ, ಇಲ್ಲಿ ಮ್ಯಾಲಿ ಕ್ವಶನ್ ಒಳಗೆ ಆಲ್ರೆಡಿ ಸಾಫ್ಟ್ ಕ್ಲೇ ಅಂತ ಹೇಳಿದಾರ, ಈ ಕ್ವಶನ್ ಒಳಗೆ ಕೇಳಿರಂದ್ಮೇಲೆ ಮತ್ತೆ ಸಾಫ್ಟ್ ಕ್ಲೇನ ಆಗಿರ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಶಿಯರ್ ಸ್ಟ್ರೆಂತ್ ಇನ್ ಟರ್ಮ್ಸ್ ಆಫ್ ಎಫೆಕ್ಟಿವ್ ಸ್ಟ್ರೆಸ್ ಆನ್ ಅ ಪ್ಲೇನ್ ವಿದಿನ್ ಸ್ಯಾಚುರೇಟೆಡ್ ಸಾಯಿಲ್ ಮಾಸ್. ಸ್ಯಾಚುರೇಟೆಡ್ ಸಾಯಿಲ್ ಮಾಸ್ ಅಂದ್ರೆ S equal to 1 mass at a point where the total stress is 295. Total stress is 295 and pore water pressure is 120.
effective stress and shear strength parameters are C dash ಕೊಟ್ಟಿದಾರ 12, 5 ಕೊಟ್ಟಿದಾರ 30. ಓಕೆ, ಕ್ವಶನ್ ಏನು ಕೇಳಿದಾರೆ ಅವ್ರೀಗ? What is the shear strength in terms of effective stress on a plane within the saturated? Okay, shear strength ಕೇಳಿದಾರ. Shear strength equation is equal to C dash plus sigma tan phi dash. ಕರೆಕ್ಟಾ? ಐ ಥಿಂಕ್ ಎಲ್ಲ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸಿ ವ್ಯಾಲ್ಯೂ 12 ಕೊಟ್ಟಿದ್ದಾರೆ, ಪ್ಲಸ್ ಸಿಗ್ಮಾ ಅಂತಂದ್ರೆ ಇದು ಸಿಗ್ಮಾ ಡ್ಯಾಶ್ ಆಗಿರೋದ್ರಿಂದ ಟೋಟಲ್ minus pore water pressure into tan 30 degree. Solve this, we will get the answer. Next question. In a drained triaxial compression test, okay, ನೆನ್ಪಿಟ್ಕೊಳ್ರಿ, triaxial test, a saturated specimen of a cohesionless ಅಂತಂದ್ರೆ C equal to 0, saturated ಅಂದ್ರೆ S equal to 1, fails under a deviated stress of this much. Okay, sigma D is equal to 3. When a cell pressure is this much, sigma 3 ಅಥವಾ sigma C equal to 1, the effective angle of shearing resistance of sand is about. Okay, effective angle of shearing resistance ಅಂದ್ರೆ 5 dash. Okay, ಕೊಟ್ಟಿರೋದು ಯಾವ್ದಿದು? ಸ್ಯಾಚುರೇಟೆಡ್ ಸ್ಪೆಸಿಮನ್ ಐತಿ, ಕೋಹೆಷನ್ ಐತಿ, ಇದು ಡಿವಿಯೇಟೆಡ್ ಸ್ಟ್ರೆಸ್ ಕೊಟ್ಟಿದಾರ, ಎಲ್ಲ ಕೊಟ್ಟಿದಾರ. ಡೈರೆಕ್ಟ್ ಆಗಿ ನಾವು 5 dash ನ ಕಂಡುಹಿಡಿಬೇಕು. ರೈಟಾ? Okay, the data given are C equal to 0, sigma D 3, sigma C 1 and 5 ಕೇಳಿದಾರೆ. ಸಿಗ್ಮಾ 1 ಅಂತಂದ್ರೆ we already ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. 3 plus 1 is equal to sigma 3 value 1. This is sigma C is sigma 3, that is 1. Next tan square alpha, ಇದಿಷ್ಟು ಕ್ಯಾನ್ಸಲ್ ಆಗ್ತದೆ because C equal to 0 ಕೊಟ್ಟಿರೋದ್ರಿಂದ. Then 3 plus 1 is a 4, 4 by 1 is 1, 4 by 1 is 4, then tan square alpha, then tan alpha equal to root of 4 is 2, then tan inverse 2 ಎಷ್ಟಾಗ್ತದೆ ನೋಡ್ಕೋಬೇಕು. Tan inverse 2, answer is 63.43. 63.43 is your answer. Okay, ಯಾವ ಏನು ಕೇಳಿದಾರೆ ಅವರು? 63 ಅಂದರೆ ಆಂಗಲ್ ಆಫ್ ಶಿಯರಿಂಗ್ ರೆಸಿಸ್ಟೆನ್ಸ್ ಕೇಳಿರೋದ್ರಿಂದ ನಾವು this is equal to 45 plus 5 by 2. Now we have to find out 5 value. This minus 45 into 2. The answer is 36.86 or 87 is the correct answer. 37. Okay. Next, ninth question. The following two statements are made with respect to different sand samples having same relative density. Okay, different sand samples adava but same relative density. No problem. Identify if they are true or false. Okay, poor graded sands will have lower friction angle than the well graded sands. ಹೌದಾ? ನೋಡ್ರಿ, ಯೋಚನೆ ಮಾಡ್ರಿ. ಪೂರ್ಲಿ ಗ್ರೇಡೆಡ್ ಅಂತಂದ್ರೆ ಪೂರ್ ಗ್ರೇಡೆಡ್ ಅದ ಅಂದ್ರೆ ಒಂದೇ ಟೈಪ್ ಆಫ್ ಪಾರ್ಟಿಕಲ್ಸ್ ಇರೋ ಚಾನ್ಸಸ್ ಜಾಸ್ತಿ ಅದ, ಅಥವಾ ಗ್ಯಾಪ್ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಒಂದೇ ಟೈಪ್ ಇರಬೇಕು, ಇಲ್ಲ ಗ್ಯಾಪ್ ಗ್ರೇಡೆಡ್ ಇರಬೇಕು, ಅದಕ್ಕೆ ಪೂರ್ ಗ್ರೇಡೆಡ್ ಅಂತ ಹೇಳ್ತಾರೆ. ಹೌದಾ? ಆಮೇಲೆ ಲೋವರ್ ಫ್ರಿಕ್ಷನ್ ಆಂಗಲ್ ದ್ಯಾನ್ ದ ವೆಲ್ ಗ್ರೇಡೆಡ್ ಅಂತ ಹೇಳ್ತಾರೆ. ಕರೆಕ್ಟ್ ಐತಿ. ವೆಲ್ ಗ್ರೇಡೆಡ್ ಅಂದ್ರೆ ಆಲ್ ಪಾರ್ಟಿಕಲ್ಸ್ ಇರೋದ್ರಿಂದ ನಿಮಗೆ ಫ್ರಿಕ್ಷನ್ ಚೆನ್ನಾಗಿ ಸಿಗ್ತೈತಿ. ಹೌದಾ? ಬಟ್ ಪೂರ್ ಗ್ರೇಡೆಡ್ ಇರೋದ್ರಿಂದ ಲೋವರ್ ಆಂಗಲ್ ಆಫ್ ಫ್ರಿಕ್ಷನ್ ಇರೋದ್ರಿಂದ ಇದು ಕರೆಕ್ಟ್ ಆನ್ ಸ್ಟೇಟ್ಮೆಂಟ್. Second one, the particle size has no influence on the friction angle of a sand ಅಂತ ಹೇಳ್ತಾರೆ. ಇಲ್ಲ, ಪಾರ್ಟಿಕಲ್ ಸೈಜ್ ನಾವು ನೋಡಿದ್ವಲ್ಲ, ಎಲ್ಲಾ ಟೈಪ್ ಆಫ್ ಪಾರ್ಟಿಕಲ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಫ್ರಿಕ್ಷನ್ ಸಿಗ್ತದ. therefore particle size has no influence on the friction angle ಅಂತಂದ್ರೆ ತಪ್ಪಾಗುತ್ತೆ. it has a influence on the friction angle. Okay, therefore the option 2 is true, 1 is false. both are 2 is true ಅನ್ನಕ್ಕೆ ಬರಂಗಿಲ್ಲ, both are false ಅನ್ನಕ್ಕೆ ಬರಂಗಿಲ್ಲ, both are true ಅನ್ನಕ್ಕೆ ಬರಂಗಿಲ್ಲ. therefore 1 is true, second is false. Next, the effective shear strength parameters are C and 5 are given. Okay, C equal to 10 ಬರೆದು ಬಿಡೋಣ. Tenth question, C equal to 10, 5 equal to 30 degree. C equal to 10, 5 equal to
30 degree. Okay. Shear strength on a plane within the saturated soil mass at a point where the total normal stress is this much. Total normal stress is given, pore water pressure is given 150 will be. Okay. Normal stress ಕೊಟ್ಟಿದ್ದಾರೆ ಮತ್ತು pore water pressure ಕೊಟ್ಟಿದ್ದಾರೆ. Normal stress is 300, ಇದು 150. ಇದು 300 ಅದ ಮತ್ತು ಇದು 150. Okay. Question ಏನು ಕೇಳಿದ್ರ, if the effective shear strength of the parameter ಇದು ಕೊಟ್ಟಿದ್ರ, the shear strength on a plane within the saturated soil mass. They want shear strength. They want shear strength ಅಂತಂದ್ರೆ ಫಾರ್ಮುಲಾ tau is equal to C plus sigma tan phi. ಓಕೆನಾ. ಈಗ ಸಿ ವ್ಯಾಲ್ಯೂ ಕೊಟ್ಟಿದ್ದೀರಾ, ಓಕೆ 10 ಕೊಟ್ಟಿದ್ದೀರಾ. ಸಿಗ್ಮಾ ವ್ಯಾಲ್ಯೂ ಅಂತಂದ್ರೆ 300 minus 150 ಬಿಕಾಸ್ ಎಫೆಕ್ಟಿವ್ ಬಗ್ಗೆ ಮಾತಾಡಕತ್ತಾರೆ ಅವರು. ಅಂಡ್ ಟ್ಯಾನ್ ಫೈ ವ್ಯಾಲ್ಯೂ ಎಷ್ಟೈತಿ, 30 ಡಿಗ್ರಿ ಐತಿ. therefore tau ವ್ಯಾಲ್ಯೂ you will calculate and you will get the answer. That is 150 into tan 30 degree plus 10, then answer is 96.60. Okay, 96.60 is the correct answer. Okay, now this video contains 1 to 10th question and 11 to 20th question next video.